ಕುಡುಕರ ಅಡ್ಡೆಯಾಯ್ತಾ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ. ಕಚೇರಿ ಆವರಣದಲ್ಲಿ ಬಿದ್ದಿದೆ ಕಸದ ರಾಶಿ, ಮದ್ಯದ ಬಾಟಲ್. ಇದ್ಯಾವುದೋ ಪಾಳು ಬಿದ್ದ ಕಟ್ಟಡ ಅಂತ ಭಾವಿಸಬೇಡಿ. ಇದು ಜನರ ಸೇವೆಗೆಂದೇ ನಿಂತಿರುವ ಅಧಿಕಾರಿಗಳ ಕಚೇರಿ. ತಮ್ಮ ಕಚೇರಿಯನ್ನೇ ಇವರು ಹೀಗೆ ಅಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಇನ್ನು ಜನರಿಗೆ ಯಾವ ರೀತಿ ಸೇವೆಯನ್ನ ಒದಗಿಸಬಹುದು ನೀವೇ ಊಹಿಸಿಕೊಳ್ಳಿ. ಹೀಗೆ ಕಸದ ತೊಟ್ಟಿಯ ರೀತಿ ಬಿದ್ದಿರೋದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೊನ್ನುಡಿಕೆ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯ ಆವರಣ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೊನ್ನುಡಿಕೆ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗೆ ನಿತ್ಯ ನೂರಾರು ಮಂದಿ ಜನರು ಬರ್ತಾರೆ ಹೋಗ್ತಾರೆ. ಅಷ್ಟೇ ಅಲ್ಲ, 10 ಮಂದಿ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾರೆ. ಆದರೆ ಈ ಕಚೇರಿಯ ಆವರಣವನ್ನ ಕುಡುಕರು ಅಡ್ಡೆಯಾಗಿ ಮಾಡಿಕೊಂಡಿದ್ದಾರೆ. ರಾತ್ರಿ ವೇಳೆ ಮತ್ತು ರಜೆ ದಿನದ ವೇಳೆ ಕುಡುಕರು ಇಲ್ಲಿ ಕುಡಿದು ಇಲ್ಲಿಯೇ ಮದ್ಯದ ಬಾಟಲ್ಗಳನ್ನು ಬಿಸಾಡಿ ಹೋಗಿದ್ದಾರೆ. ಅಲ್ಲದೆ ಕಸ ಕಡ್ಡಿ, ಗಿಡ ಗಂಟಿಗಳು ಬೆಳೆದು ನಿಂತಿದ್ದು ಇದರಿಂದ ಕೆಲಸ ಮಾಡುವವರಿಗೂ ಹಾಗೂ ಜನರಿಗೂ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಇಲ್ಲಿನ ಸಾರ್ವಜನಿಕರು ದೂರುತ್ತಿದ್ದಾರೆ. ಇನ್ನು ಕಸದ ರಾಶಿ, ಮದ್ಯದ ಬಾಟಲ್ಗಳು ಬಿದ್ದಿದ್ದು ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯ ಆವರಣ ಗಪ್ಪೆದ್ದು ನಾರ್ತಾ ಇದ್ದು ಇಲ್ಲಿನ ಕಚೇರಿಯ ನೌಕರರು ಮೂಗು ಮುಚ್ಚಿಕೊಂಡು ಕಿಟಕಿ ಬಾಗಿಲುಗಳನ್ನ ಹಾಕಿಕೊಂಡೇ ಕೆಲಸವನ್ನ ಮಾಡುವ ದುಸ್ಥಿತಿ ಇದೆಯಂತೆ. ಇನ್ನು ಅಸ್ವಚ್ಛತೆ ಬಗ್ಗೆ ಪ್ರಜಾಶಕ್ತಿ ವರದಿಗಾರರು ಗ್ರಾಮ ಲೆಕ್ಕಾಧಿಕಾರಿ ರಂಗನಾಥ್ ಅವರನ್ನ ಕೇಳಿದ್ದಕ್ಕೆ ಸ್ವಚ್ಛತೆ ಮಾಡುವುದು ನಮ್ಮ ಕೆಲಸವಲ್ಲ, ಅದೇನಿದ್ದರೂ ಪಂಚಾಯಿತಿ ಅಧಿಕಾರಿಗಳ ಕೆಲಸ ಅಂತ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಅಲ್ಲದೆ ನಾವು ಪಂಚಾಯಿತಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ ಅಂತ ಗ್ರಾಮ ಲೆಕ್ಕಾಧಿಕಾರಿಯೇ ಆಕ್ರೋಶವನ್ನ ಹೊರಹಾಕಿದ್ರು. ಒಂದ್ಸರಿ ಚೇಂಜಸ್ ಹೇಳ್ತೀನಿ, ನಾನು ಸ್ವಂತ ಹಣದಿಂದ ನಾನು ಮಾಡ್ಕೊಂಡಿರೋದು, ಸಂಬಳ ಹಣದಿಂದ. ಆದ್ರೂ ಈಗ ಹಿಂದಗಡೆ ಬಿದ್ದಿರ್ತಕ್ಕಂಥ ಕಸಗಳನ್ನ ನೀವು ವಿಲೇವಾರಿ ಮಾಡಬಹುದಲ್ಲ? ನೀವು ಸಹ ಸರ್ಕಾರದ ನೌಕರರಲ್ವಾ? ಹ್ಞೂ ಸರ್, ನಾನು ವಿಲೇವಾರಿ ಮಾಡ್ತೀನಿ, ನನಗೆ ಟೈಮ್. ಅಂದ್ರೆ ಈ ತರ ಗಬ್ಬೆದ್ದು ವಾಸನೆ ಬರ್ತಕ್ಕಂಥ ಆಡಳಿತಾಧಿಕಾರಿ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ವಿಡಿಯೋ ಮಾಡಿ ಅದನ್ನೇ ಹಿಂಗ್ ತಿರುಗಿಸಿ ಫುಲ್ ಎಲ್ಲ ನಮ್ದೆಲ್ಲ ಚೇಂಬರ್ಗಳು ಎಲ್ಲ ಬರೋ ತರ ತಿರುಗಿಸಿ. ಒಳವರ್ಮ ಚೆನ್ನಾಗಿದೆ, ಹೊರವರ್ಮ ಹೇಳಿದ್ವಿ ಸ್ವಚ್ಛತೆ ಕಾಪಾಡ. ಒಂದೇ ಸರಿ ಮಾಡ್ಸಕ್ಕಾಗಲ್ಲ ಸರ್. ಒಂದ್ಸರಿ ನಾನು ಎಲ್ಲ ಮೇಲ್ಗಡೆ ಎಲ್ಲ ಮರ ಎಲ್ಲ ಬೀಳ್ತಿರೋದು, ಮರದ್ದೆಲ್ಲ. ಅದೇನೇ ಆಗ್ಲಿ, ಜನರ ಕೆಲಸ ಮಾಡಿಕೊಡುವ ಕಚೇರಿಯನ್ನೇ ಹೀಗೆ ಇಟ್ಟುಕೊಂಡ್ರೆ ಇನ್ನು ಜನರ ಕೆಲಸವನ್ನ ಹೇಗೆ ಮಾಡಬಹುದು ಅನ್ನೋದು ಪ್ರಶ್ನೆಯಾಗಿದೆ. ಸರ್ಕಾರದಿಂದ ಅನುದಾನ ಬಂದರೂ ಸ್ವಲ್ಪವೂ ಸ್ವಚ್ಛವಾಗಿಲ್ಲ. ಜೊತೆಗೆ ಕುಡುಕರ ಅಡ್ಡೆಯಾಗಿರೋದು ಅಧಿಕಾರಿಗಳ ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷ್ಯವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೋಪನಹಳ್ಳಿ ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.